ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ ಮೊದಲನೇ ಪ್ರಶ್ನೆ. ಘರ್ಷಣೆಯು ಯಾವಾಗಲೂ ಒಂದು ರೀತಿಯ ಘರ್ಷಣೆ ಯಾವಾಗಲೂ ಒಂದು ರೀತಿಯ ಆಪ್ಷನ್ ಎ ಸಂಪರ್ಕರಹಿತ ಬಲ. ಘರ್ಷಣೆ ಸಂಪರ್ಕರಹಿತವಾಗಿ ಇರ್ತದ. ಘರ್ಷಣೆ ಅಂದ್ರೆ ಏನು? ಇದು ಯಾವುದೇ ಎರಡು ವಸ್ತುಗಳು ಸಂಪರ್ಕದಲ್ಲಿದ್ದಾಗ ಒಂದು ವಸ್ತುವಿನ ಚಲನೆಯನ್ನು ಇನ್ನೊಂದು ವಸ್ತು ಅಥವಾ ಒಂದು ಮೇಲ್ಮೈನ ಚಲನೆಯನ್ನ ಒಂದು ಮೇಲ್ಮೈ ವಿರೋಧಿಸುವುದನ್ನ ಘರ್ಷಣೆ ಅಂತ ಕರಿತೀವಿ. ಹಾಗಿದ್ರೆ ಎರಡು ಮೇಲ್ಮೈಗಳು ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಈಗ ನಾವು ನಮ್ಮ ಕೈಯನ್ನ ಒಂದಕ್ಕೊಂದು ಉಜ್ಜುತ್ತೀವಿ ಅಲ್ವಾ? ಅಲ್ಲಿ ಸಂಪರ್ಕ ಇರುತ್ತಾ ಇಲ್ವಾ? ಆ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆ ಉಂಟಾಗತ್ತೆ ಅಲ್ವಾ? ಸಂಪರ್ಕ ಇರುತ್ತೆ. ಅದೇ ತರ ಯಂತ್ರದ ಭಾಗಗಳು ಒಂದಕ್ಕೊಂದು ಉಜ್ಜುತ್ತವಲ್ಲ, ಅಲ್ಲಿ ಘರ್ಷಣೆ ಉಂಟಾಗತ್ತೆ. ಯಂತ್ರಗಳ ಭಾಗಗಳು ದೂರ ದೂರ ಇದ್ದಾಗ ಘರ್ಷಣೆ ಉಂಟಾಗಲ್ಲ. ಒಂದಕ್ಕೊಂದು ಉಜ್ಜಿದಾಗ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಹಾಗಾದ್ರೆ ಅದು ಸಂಪರ್ಕರಹಿತ ಬಲ ಆಗತ್ತಾ? ಅಲ್ಲ, ಇದು ಸಂಪರ್ಕರಹಿತ ಬಲ ಅಲ್ಲ. ಬಿ ಸಂಪರ್ಕ ಸಹಿತ ಬಲ. ಹೌದು, ಸಂಪರ್ಕ ಸಹಿತ ಬಲ ಸರಿಯಾದ ಉತ್ತರ. ಆಪ್ಷನ್ ಸಿ ಅನ್ನ ನೋಡೋಣ. ಉಷ್ಣ ಉತ್ಪಾದನಾ ಬಲ ಕೊಟ್ಟಿದ್ದಾರೆ. ನಾವು ನಮ್ಮ ಕೈಯನ್ನು ಉಜ್ಜುವ ಎಕ್ಸಾಂಪಲ್ ಅನ್ನ ಕೊಟ್ಟೆ. ನಾವು ನಮ್ಮ ಕೈಯನ್ನ ಉಜ್ಜಿದಾಗ ಅಲ್ಲಿ ಘರ್ಷಣೆ ಉಂಟಾಗಿರುತ್ತೆ. ಹಾಗೆ ಆ ಕೈ ಕೂಡ ಬಿಸಿ ಆಗಿರುತ್ತೆ. ಹಾಗಿದ್ರೆ ಅಲ್ಲಿ ಉಷ್ಣ ಉತ್ಪಾದನೆ ಆಯ್ತು ಅಂತ ಹೇಳಬಹುದಾ? ನೀವು ನೋಡ್ಬಹುದು. ಈಗ ಮಿಕ್ಸರ್ ಎಲ್ಲ ತಿರುಗುವಾಗ ಬಹಳ ಹೊತ್ತು ಮಿಕ್ಸರ್ ಹಾಕಿಟ್ರೆ ಏನಾಗ್ತದೆ? ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಮುಟ್ಟಿದ್ರೆ ನೀವು ಮಿಕ್ಸಿ ಇದೆ ಅಲ್ಲ, ಅದನ್ನ ಮುಟ್ಟಿದ್ರೆ ನೀವೇನಾಗುತ್ತೆ? ಅದು ಬಿಸಿಯಾದ ಅನುಭವ ನಿಮಗೆ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಉಷ್ಣ ಉತ್ಪಾದನೆ ಆಗಿದೆ. ಯಾವ ಕಾರಣದಿಂದ? ಘರ್ಷಣೆಯ ಕಾರಣದಿಂದ. ಹಾಗಿದ್ರೆ ಉಷ್ಣ ಉತ್ಪಾದನಾ ಬಲ ಅಂತ ಹೇಳಬಹುದಾ? ಹೌದು, ಇದು ಉಷ್ಣ ಉತ್ಪಾದನಾ ಬಲವು ಹೌದು. ಆಪ್ಷನ್ ಡಿ ಇದೆ, ಬಿ ಸಿ 2. ಹೌದು, ಇದು ಸರಿಯಾದ ಉತ್ತರ. ಉತ್ತರ ಡಿ, ಆಪ್ಷನ್ ಡಿ, ಬಿ ಮತ್ತು ಸಿ 2 ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಘರ್ಷಣೆ ಯಾವಾಗಲೂ ಸಂಪರ್ಕ ಸಹಿತ ಬಲ ಆಗಿರುತ್ತೆ. ಎರಡು ಮೇಲ್ಮೈಗಳು ಸಂಪರ್ಕದಲ್ಲಿದ್ದಾಗ ಮಾತ್ರ ಆಗುವಂತಹ ಬಲ. ಹಾಗೆ ಇದು ಉಷ್ಣವನ್ನ ಕೂಡ ಉತ್ಪಾದನೆ ಮಾಡುವಂತಹ ಬಲವಾಗಿದೆ. ಥ್ಯಾಂಕ್ ಯು.